ಮೊದಲೇ ಹಿಡ್ಕೊಂಡು ಇದು ಅವರು ಈಗ ನೀವು ನಮಗೆ ಹಂಗೆ ಇದ್ದೀರಿ ಬರ್ರಿ ಸರ್ ಈ ಕಡೆ ಮೇಗೆ ಸರ್ ಮೇಗೆ ಕ್ಲಾಪ್ಸ್ ನೋಡ್ರಿ ಮೇಗ ಸರ್ ಈ ಕಡೆ ಸರ್ ಈ ಕಡೆ ಸರ್ ಸರ್ ಈ ಕಡೆ ಸರ್ ಅಪ್ಪವ್ರು ಬಂದಿದ್ದು ನಮ್ಗೆ ದೊಡ್ಡ ಶಕ್ತಿ ನಮಗೆ ಹಿರಿಯರು ಸೋದರ ಸಮಾನರಾದಂಥ ರಾಜವಣ್ಣ ವಾಡೇಕರ್ ಅವರ ನೇತೃತ್ವದಲ್ಲಿ ಅವರ ಸುಪುತ್ರ ಆಗಿರುವಂಥ ನಮ್ಮ ಪಕ್ಷದ ಯುವ ಮುಖಂಡರಾದಂಥ ರಾಕೇಶ್ ವಾಡೇಕರ್ ಅವರು, ಅವರ ಜೊತೆಯಲ್ಲಿ ರಾಹುಲ್ ಬಬಲಾದವರು, ಅನೇಕ ಜನ ಯುವಕರು, ನಮ್ಮ ಗುರುಗಳು ಉಮೇಶ್ ಅವರು ಎಲ್ಲರೂ ಸೇರಿ ಇವತ್ತು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆಯನ್ನು ಮಾಡಿರುವಂಥದ್ದು. ವಿಶೇಷವಾಗಿ ನನ್ನ ಮೇಲೆ ನಮ್ಮ ತಂದೆಯವ್ರ ಕಾಲದಿಂದನೂ ಕೂಡ ನಮ್ಮ ತಂದೆಯವರಾಗಿರ್ಬೋದು, ನಮ್ಮ ತಾಯಿಯವರು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ನನ್ನ ಚುನಾವಣೆಯಲ್ಲಿ ಇವತ್ತು ಒಂದೇ ಕುಟುಂಬದ ಸದಸ್ಯರ ಥರ ಯಾವತ್ತೂ ನಮ್ಮ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಹ ನಮ್ಮ ವಾಡೇಕರ್ ಕುಟುಂಬಕ್ಕೆ ಇವತ್ತು ನನ್ನ ಜನ್ಮದಿನದ ಅಂಗವಾಗಿ ಮಾಡಿರುವಂಥ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ನಾನು ಭಾಳ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅವರ ಸಹಕಾರ, ಅವರ ಪ್ರೀತಿ ಇವತ್ತೇನು ಸಾರ್ವಜನಿಕರಿಗೆ, ಜನರಿಗೆ ಸೇರಿಸಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಜಕ್ಕೂ ನಾನು ಭಾಳ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವರವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ನಮ್ಮ ರಾಕೇಶ್ ವಾಡೇಕರ್ ಅವರ ಎಲ್ಲ ಗೆಳೆಯರ ಬಳಗದ ವತಿಯಿಂದ ಸಣ್ಣ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಅಪ್ಪಗೌಡರು ಬಂದು ಚಾಲನೆಯನ್ನು ಕೊಟ್ಟು, ಅದೇ ರೀತಿಯಿಂದ ನಮ್ಮ ಸುಲ್ಪಲ್ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಜಗತ್ತೂರೋಳು ಬಂದು ಅವರು ಕೂಡ ಅಪ್ಪಗೌಡರಿಗೆ ಆಶೀರ್ವಾದ ಮಾಡುವ ಮುಖಾಂತರ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಇವತ್ತು ಸಂದರ್ಭದಲ್ಲಿ ಭಗವಂತಗೆ ಬೇಡ್ಕೋದೇನಪ್ಪ ಅಂತಂದ್ರೆ ಅಪ್ಪಗೌಡರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಕೊಟ್ಟು ಕಾಪಾಡೋದು ಮಂದಿಗೆ ಇನ್ನು ಕರುನಾಡಿನ ಜನತೆಯ ಸೇವೆ ಮಾಡುವಂಥ ಶಕ್ತಿ ಆ ಭಗವಂತ ನಡೆಸಿಕೊಡ್ಲಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಮಗುದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ವನಾಥ್ ಸೌಕರ್ ತಿಳ್ಬೋದು. ಇವತ್ತಿನ ದಿವಸ ನಮ್ಮ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಚಂದ್ರಶೇಖರ್ ಪಾಟೀಲ್ ರೇವೂರವರ ಜನ್ಮದಿನದ ಪ್ರಯುಕ್ತ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಎಲ್ಲ ನಮ್ಮ ಸ್ನೇಹಿತರ ಬಳಗ ಕೂಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಅಪ್ಪುಗೌಡರು ಬಂದು ಕಾರ್ಯಕ್ರಮವನ್ನು ಎಲ್ಲರಿಗೆ ಅನ್ನ ಸಂತರ್ಪಣೆ ಮಾಡಿ ಹೋಗಿದ್ದಾರೆ. ಅದೇ ರೀತಿ ಬರುವಂಥ ದಿನಗಳಲ್ಲಿ ಅವರು ಒಂದು ದೊಡ್ಡ ಸ್ಥಾನಕ್ಕೆ ಹೋಗಲಿ, ಕರ್ನಾಟಕ ರಾಜ್ಯದ ಸೇವೆ ಮಾಡೋಂಥ ಅವಕಾಶ ದೇವರವರಿಗೆ ಒದಗಿಸ್ಲಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುತ್ಯಾಗ ಬಡ್ಲಿಕ್ಕೆ ನೋಡ್ರಿ
ಬಂದಿದ್ದು ನಮ್ಮ ದೊಡ್ಡ ಶಕ್ತಿ ದೇವರು